ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇಂದು ನಾವು ಗುರು ಗೋಚಾರದಲ್ಲಿ ಸ್ಥಾನ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಗುರು ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ 12 ರಾಶಿಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಚಾರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗುರು ಅಂದರೆ ಜ್ಞಾನ, ಸಂಪತ್ತು, ಐಶ್ವರ್ಯ, ಸಂತಾನ, ಧರ್ಮ, ಆಚಾರ, ವಿಚಾರ, ದೇವರು, ನಂಬಿಕೆ. ಇದು ಶುಭ ಗ್ರಹ, ವಿದ್ಯಾಕಾರಕರು ಇವರು. ಚೈತನ್ಯ ಕಾರಕ ಗ್ರಹ, ಜೀವಕಾರಕ ಗ್ರಹ ಅಂತ ನಾನಾ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೀತಾ ಇರ್ತೀವಿ. ಗುರುವಿಗೆ ಸ್ವಂತ ಮನೆಗಳಂದರೆ ಮೀನ ಮತ್ತು ಧನುಸು ರಾಶಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಈಗ ಕರ್ಕಾಟಕ ರಾಶಿಗೆ ತನ್ನ ಜರ್ನಿ ಯಾವ ಥರ ಇದೆ, ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳ ಮೇಲೆ ತನ್ನ ಚಾಪು ಯಾವ ಥರ ಇದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಶುಭ ಸುದ್ದಿ. ಯಾರ್ಯಾರು ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ವಿವಾಹ ಸ್ಥಾನದಲ್ಲಿ ಗುರು ಉಚ್ಚನಾಗಿದ್ದಾನೆ. ಅಂದರೆ ಮದುವೆ ವ್ಯವಹಾರಗಳು, ಮದುವೆ ಮಾತುಕತೆ ಎಲ್ಲಿವರೆಗೂ ಯಾರ್ಯಾರಿಗೆ ನಿಂತೋಗಿತ್ತು ಅದೆಲ್ಲ ಕೂಡ ಚಾಲನೆಗೆ ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಇಷ್ಟು ದಿವಸ ನಷ್ಟ ಯಾರು ಕಂಡಿದ್ರು ಅವ್ರಿಗೆಲ್ಲ ಕೂಡ ಜಯ ಸಿಕ್ಕತ್ತೆ. ಹೊಸದಾಗಿ ಸ್ಟಾರ್ಟಪ್ ಕಂಪ್ನಿಗಳನ್ನು ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ಆಲ್ರೆಡಿ ಮಾಡ್ತಾ ಇರೋರು ಕೂಡ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗಿ ಗುರು ಧನಕಾರಕನಾಗಿರೋದ್ರಿಂದ ಒಳ್ಳೆಯ ಲಾಭ ಸಿಕ್ಕತ್ತೆ. ಪ್ಲಸ್ ಗುರು ನಿಮಗೆ ಲಾಭಸ್ಥಾನವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾರೆ. ಲಾಭಸ್ಥಾನವನ್ನು ಗುರು ನೋಡ್ತಾ ಇರೋದ್ರಿಂದ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಬಂದು ಇಷ್ಟು ದಿವಸ ಇದ್ದಿರ್ತಕ್ಕಂಥ ಅಡಚಣೆಗಳು ಸಡನ್ನಾಗಿ ದೂರ ಆಗಿ ಇಷ್ಟು ದಿವಸದಿಂದ ಬರಬೇಕಾಗಿರ್ತಕ್ಕಂಥ ಮನಿ ಆಲ್ ಆಫ್ ಸಡನ್ ಬರ್ತಕ್ಕಂಥದ್ದು. ಮತ್ತು ನಿಮ್ಮ ರಾಶಿಗೆ 3ನೇ ಮನೆಯನ್ನು ಕೂಡ ಗುರು ನೋಡ್ತಾ ಇದ್ದಾರೆ. ಅಂದರೆ ನೀವು ಎಫರ್ಟ್ಸ್ ಇಟ್ಟ ತಕ್ಷಣ ನಿಮಗೆ ಜಯ ಸಿಕ್ಕತ್ತೆ, ಎಫರ್ಟ್ಸ್ ಮುಖಾಂತರ ನಿಮಗೆ ಜಯ ಸಿಕ್ಕತ್ತೆ. ಮತ್ತು ಗುರು ನೈಸರ್ಗಿಕವಾಗಿ ಶುಭಗ್ರಹ, ವಿದ್ಯಾಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲಕರ ಸ್ಥಿತಿ ಕ್ರಿಯೇಟ್ ಆಗ್ತಕ್ಕಂಥದ್ದು. ಒಳ್ಳೆಯ ಸ್ಕೂಲು, ಹಾಸ್ಟೆಲಲ್ಲಿ ಸೀಟ್ ಸಿಗ್ತಕ್ಕಂಥದ್ದು. ಫಾರಿನಲ್ಲಿ ಓದೋವರಿಗೆ, ಫಾರಿನ್ನಲ್ಲಿ ಜಾಬ್ಗಾಗಿ ಪ್ರಯತ್ನ ಮಾಡೋವ್ರಿಗೂ ಕೂಡ ಶುಭ ಸೂಚನೆಗಳಿದ್ದಾವೆ. ನಿಮಗೆ ಮುಖ್ಯವಾಗಿರ್ತಕ್ಕಂಥ ರುದ್ರಾಕ್ಷ ಅಂತ ಹೇಳಿದರೆ 6 ಮುಖದ ರುದ್ರಾಕ್ಷ. ಮತ್ತು ನಿಮ್ಮ ನೇಮ್ ನ್ಯೂಮರಾಲಜಿ ಪ್ರಕಾರ ಇದೆಯೋ ನೋಡ್ಕೊಳ್ಳಿ. ಯಾರಿಗೆ ಹೆಸರು ಅಂತಕ್ಕಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಲಕ್ಕಿ ನಂಬರಲ್ಲಿರುತ್ತೋ, ಹೆಸರಲ್ಲಿ ಯಾರಿಗೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೋ ಅವ್ರಿಗೆ ಹೆಚ್ಚು ಜಯ ಸಿಗ್ತಾ ಬರುತ್ತೆ. ನೀವು ಹೆಚ್ಚಾಗಿ ನೀಲಿ ಬಣ್ಣ ಬಳಸೋದ್ರಿಂದ, ಜೊತೆಗೆ ವೈಟ್ ಕಲರ್ ಬಳಸೋದ್ರಿಂದ ಕೂಡ ನಿಮಗೆ ಹೆಚ್ಚು ಫಲ ಸಿಗ್ತಾ ಬರುತ್ತೆ. ನಿಮಗೆ ತುಂಬ ಲಕ್ಕಿ ಕೊಡ್ತಕ್ಕಂಥ ನಂಬರ್ ಅಂದರೆ 5ನೇ ನಂಬರ್, 5, 14, 23ನೇ ಸಂಖ್ಯೆಗಳು ಒಳ್ಳೆಯದು. ಇದರಲ್ಲಿ ನಿಮಗೆ 888 ಅಂತಕ್ಕಂಥದ್ದು ಏಂಜಲ್ ನಂಬರ್. ನಿಮ್ಮ ವೆಹಿಕಲಲ್ಲಿ, ಮೊಬೈಲಲ್ಲಿ ನಂಬರಲ್ಲಿ 888 ಅಂತ ಬಂದರೆ ನಿಮಗೆ ಹೆಚ್ಚಿನ ಫಲ ಕೊಡುತ್ತೆ. ಆದರೆ ಈ 8 ಅನ್ನೋ ನಂಬರಲ್ಲಿ ಮದುವೆ ಕಾರ್ಯಗಳು ಮಾಡಬಾರ್ದು. ಶುಭ ಕಾರ್ಯಗಳಿಗೆ 8 ಅನ್ಲಕ್ಕಿ. ಆದರೆ ವೆಹಿಕಲ್ ನಂಬರಲ್ಲಿ ನಿಮಗೆ, ಮೊಬೈಲ್ ನಂಬರಲ್ಲಿ ನಿಮಗೆ 8 ಅನ್ನೋದು ತುಂಬ ಪರಿಣಾಮಕಾರಿ ನಂಬರ್ ಆಗುತ್ತೆ. ನೀವು ಗುರುಗಳ ಜೊತೆಗೆ ಹನುಮಂತನನ್ನು ಕೂಡ ಆರಾಧನೆ ಮಾಡ್ತಾ ಬನ್ನಿ, ಡಬಲ್ ಲಾಭ ಸಿಗುತ್ತೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಗುರುವಿಗೆ ಯಾವ ಥರ ಶಾಂತಿ ಮಾಡ್ಕೋಬೇಕು, ಗುರುವನ್ನು ನಾವು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಗುರು ಅಂತಕ್ಕಂಥವರು ಒಲಿದ್ರೆ ಶಿವ ಕೂಡ ಏನೂ ಮಾಡೋಕ್ಕಾಗಲ್ಲ. ಗುರು ಒಲಿದ್ರೆ ಎಲ್ಲವೂ ಸಿಕ್ಕತ್ತೆ. ಗುರು ಮುನಿದ್ರೆ ನಮಗೇನು ಸಿಕ್ಕೋದಿಲ್ಲ ಜೀವನದಲ್ಲಿ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರು ತತ್ವದಲ್ಲಿರ್ತಕ್ಕಂಥ ಗುರುಗಳನ್ನು ನಾವು ಆರಾಧನೆ ಮಾಡಬೇಕು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀವು ಈ ಗುರುಗಳನ್ನು ಆರಾಧನೆ ಮಾಡೋದರಿಂದ ಒಮ್ಮೆಯಾದ್ರೂ ಗಾನಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ದಕ್ಷಿಣಾಮೂರ್ತಿ ದರ್ಶನ, ಸಾಯಿಬಾಬಾ ದೇವರನ್ನು ಕೂಡ ಗುರುವಾರ ಶಿರ್ಡಿಗೆ ಹೋಗಿ ದರ್ಶನ ಮಾಡಿಕೊಳ್ಳೋದ್ರಿಂದ ಒಮ್ಮೆಯಾದ್ರೂ ನಿಮಗೆ ಗುರು ಅನುಗ್ರಹ ದೊರೆಯುತ್ತೆ. ಗುರು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಕಾರಕ. ಸಂತಾನ, ಮದುವೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಕೊಡ್ತಕ್ಕಂಥವನು ಗುರುನೇ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಗುರುವಾರ ಕಡಲೆ ದಾನ ಮಾಡೋದರಿಂದ, ಮತ್ತು ಶನಿವಾರ ಕಡಲೆಯನ್ನು, ಶುಕ್ರವಾರ ನೆನೆಸಿಟ್ಬಿಟ್ಟು ಶನಿವಾರ ಕಡಲೆ ತಿನ್ನೋದ್ರಿಂದ ಕೂಡ ಗುರು ಶಾಂತಿಯಾಗತ್ತೆ. ಮತ್ತು ಗುರುಗೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ, ಗುರುಗೆ ಯೆಲ್ಲೋ ಸಫೇದ್
ಅಂದರೆ ಇವೆಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಧಾರಿಸಬೇಕು ಯೆಲ್ಲೋ ಸಫೇರ್ ಸ್ಟೋನನ್ನು. ಮತ್ತು ಗುರು ಮಂತ್ರಗಳಾಗಿರ್ತಕ್ಕಂಥ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ, ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಇಲ್ಲ ನವಗ್ರಹ ಮಂತ್ರದಲ್ಲಿ ದೇವನಾಂಶ ಗುರುನಾಂಶ ಈ ಮಂತ್ರವನ್ನು ನೀವು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಗುರುಚತ್ರಿಯನ್ನು ಓದ್ತಕ್ಕಂಥದ್ದು. ಹೀಗೆ ಗುರುಗಳನ್ನು ನೀವು ಹೊಲಿಸ್ಕೋಬೋದು. ಮುಖ್ಯವಾಗಿ ಶುಭ ಕಾರ್ಯಗಳು ನಡೀದೇ ಇರೋದಕ್ಕೆ ಗುರುಗ್ರಹ ಒಂದೇ ಕಾರಣವಲ್ಲ, ಇದಕ್ಕೆ ಮೂಲ ಬೇರು ತತ್ವವನ್ನು ನಾವು ತಿಳ್ಕೋಬೇಕು. ಈಗ ನಾವು ನೀರು ಬೇರುಗಳು ನೀರನ್ನು ಹೀರ್ಕೊಂಡು ಫಲ ಪುಷ್ಪವನ್ನು ಕೊಡುತ್ತೆ, ಮರ ಬೆಳೆಯುತ್ತೆ, ಬ್ರಾಂಚಸ್ ಬರುತ್ತೆ, ದೊಡ್ಡದಾಗತ್ತೆ. ಈ ಮೂಲ ಬೇರು ಅಂತಕ್ಕಂಥದ್ದು ನಮ್ಮ ಕುಲದೇವರು ಮತ್ತು ಕುಲದೇವತೆ. ಈ ಕುಲದೇವತೆ ಮತ್ತು ಕುಲದೇವರನ್ನು ಇಂದಿನ ಕಾಲದವರು ಜಾಸ್ತಿ ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಮನೆಯಲ್ಲಿ ಮದುವೆಗಳು 25 ವರ್ಷ ಆದ ಒಳಗಡೆ ಮದುವೆಗಳಾಗ್ತಾಯಿತ್ತು, ಹೆಣ್ಣಾಗಲಿ ಗಂಡಾಗಲಿ. ಈಗ 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ಮೂಲ ತತ್ವಗಳನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಕುಲದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆಯರು ಅಂತಿರ್ತಾರೆ, ಗ್ರಾಮ ದೇವತೆಯ ಸೇವೆಯನ್ನು ಮಾಡಬೇಕು. ಜೊತೆಗೆ ಇತರೆ ರೂಪದಲ್ಲಿ ಕಲ್ಲುಗಳ ರೂಪದಲ್ಲಿ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಊರಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವನ್ನು ನಾವು ಬರೀ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ಕೂಡ ಅದಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಇಚ್ಚಿ ಬೇಡ್ಕೊಳ್ಳೋರು. ಮಕ್ಕಳಿಗೆ ಅನಾರೋಗ್ಯ ಬಂದರೆ ಅಲ್ಲೋಗಿ ಮೊಸರನ್ನು ಅರ್ಪಣೆ ಮಾಡಿ ತಾಯಿಗೆ ಶಾಂತಿ ಮಾಡಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ತಾಯಿಯನ್ನು ಸಂತೋಷಗೊಳಿಸಿ ಚಿಕ್ಕ ಮಕ್ಕಳಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ವಾಸಿ ಮಾಡ್ಕೊಳ್ತಾ ಇದ್ರು. ಈ ತತ್ವವನ್ನು ನಾವು ಅರ್ಥಕೊಂಡು ನಾವು ಮುಖ್ಯವಾಗಿ ಕುಲದೇವರನ್ನ ಆರಾಧನೆ ಮಾಡೋದು, ಕುಲದೇವತೆ ತತ್ವವನ್ನು ಮೂಲವನ್ನು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕುಲದೇವರನ್ನ ಆರಾಧನೆ ಮಾಡೋದರಿಂದ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಹಾಗೆ ರಾಘವೇಂದ್ರ ಇತ್ಯಾದಿ ಗುರುಗಳನ್ನು ನಾವು ಆರಾಧನೆ ಮಾಡೋದರಿಂದ ಕೂಡ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಸಿಗತ್ತೆ.